ನೀವು ಮನೆಯೊಳಗೆ ಒಬ್ಬರೇ ಇದ್ದೀರಿ, ಯಾರೋ ಬಾಗಿಲು ಬಡಿತಾ ಇದ್ದಾರೆ. ಅವರಿಗೆ ಗೊತ್ತು ನೀವು ಒಳಗಡೆ ಒಬ್ಬರೇ ಇದ್ದೀರಿ ಅಂತ. ಆದರೂ ನೀವು ಬಾಗಿಲು ತೆಗೆಯದಿದ್ದರೆ ಅವರು ಏನು ಮಾಡ್ತಾರೆ? ಅದೇ ಭಾವನೆ, ಅದೇ ಕೋಪ, ಅಸಮಾಧಾನ, ದುಃಖ ಪದೇ ಪದೇ ಬರ್ತಿದ್ರೆ ಅವುಗಳಿಗೆ ಏನು ಮಾಡ್ತೀರಿ? ಅವುಗಳನ್ನು ನಿರ್ಲಕ್ಷ್ಯ ಮಾಡ್ತೀರಾ? ಮುಚ್ಚಿಡ್ತೀರಾ? ಇಲ್ಲ ಹೊರ ಹಾಕ್ತೀರಾ? ಕೋಪ ಹೊರ ಹಾಕಿದರೆ ಅದು ಸಂಪೂರ್ಣವಾಗಿ ಹೊರಟು ಹೋಯ್ತಾ? ಇಲ್ಲ, ಹೋಗಲ್ಲ. ಯಾಕಂದರೆ ಈ ತರಹದ ಭಾವನೆಗಳ ಭಾಷೆ ಅರ್ಥವಾಗದ ಕಾರಣ ನಾವು ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರ್ತೀವಿ. ನಮ್ಮ ಭಾವನೆಗಳನ್ನು ನಾವು ನೋಡೋ ದೃಷ್ಟಿಯನ್ನೇ ಬದಲಾಯಿಸೋ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಭಾವನೆಗಳು ನಮ್ಮ ಶತ್ರುಗಳಲ್ಲ, ಬದಲಿಗೆ ಅವು ನಮ್ಮ ದಾರಿದೀಪ. ನಮ್ಮದೇ ಆದ ಒಂದು ಗೈಡೆನ್ಸ್ ಸಿಸ್ಟಮ್ ಇದೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಕೆಲವೊಮ್ಮೆ ಹೀಗನ್ಸುತ್ತಲ್ವಾ, ಒಂದೇ ಥರದ ಭಾವನೆಯಲ್ಲೇ ಮತ್ತೆ ಮತ್ತೆ ಸಿಕ್ಕಿ ಹಾಕಿಕೊಂಡ ಹಾಗೆ, ಒಂದು ರೀತಿ ಎಮೋಷನ್ ಲೂಪ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗೆ. ಅದೇ ಫೀಲಿಂಗ್ ಮತ್ತೆ ಮತ್ತೆ, ಅದೇ ಕೋಪ ಇರ್ಬೋದು, ಬೇಜಾರಿರ್ಬೋದು, ದುಃಖ ಇರಬಹುದು. ಅದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಅನಿಸ್ಬಿಡುತ್ತೆ. ಇದು ತುಂಬಾ ಹತಾಶೆನ ಉಂಟು ಮಾಡುತ್ತೆ. ಆದರೆ ನಿಜವಾದ ಪ್ರಶ್ನೆ ಏನು ಗೊತ್ತಾ? ನೀವು ಆ ಎಮೋಷನ್ ಜೊತೆ ಏನು ಮಾಡ್ತಿದ್ದೀರಾ? ಇಗ್ನೋರ್ ಮಾಡ್ತೀರಾ, ಸಪ್ರೆಸ್ ಮಾಡ್ತೀರಾ, ಅಥವಾ ಎಕ್ಸ್ಪ್ರೆಸ್ ಮಾಡ್ತೀರಾ? ಬಹಳ ಜನ ಹೇಳ್ತಾರೆ ಎಕ್ಸ್ಪ್ರೆಸ್ ಇಟ್ ಔಟ್, ಅಂದರೆ ಹೊರಗೆ ಹಾಕಿಬಿಡು. ಆದರೆ ನಾನು ನಿಮಗೆ ಒಂದು ಹಾನೆಸ್ಟ್ ಕ್ವಶನ್ ಕೇಳ್ತೀನಿ. ಆ್ಯಂಗರ್ ಎಕ್ಸ್ಪ್ರೆಸ್ ಮಾಡಿದರೆ ಆ್ಯಂಗರ್ ಕಂಪ್ಲೀಟ್ಲಿ ಹೋಗಿಬಿಡುತ್ತಾ? ಸ್ಯಾಡ್ನೆಸ್ ಎಕ್ಸ್ಪ್ರೆಸ್ ಮಾಡಿದರೆ ಸ್ಯಾಡ್ನೆಸ್ ಫುಲ್ಲಿ ಡಿಸಪಿಯರ್ ಆಗುತ್ತಾ? ನೋ, ನಾಟ್ ರಿಯಲಿ. ಯಾಕೆಂದರೆ ಭಾವನೆಗಳ ಭಾಷೆನೇ ಅರ್ಥ ಆಗಲ್ಲ. ಸಾಮಾನ್ಯವಾಗಿ ಈ ತರಹದ ಪದೇ ಪದೇ ಬರೋ ಭಾವನೆಗಳನ್ನು ನಿಭಾಯಿಸೋಕ್ಕೆ ನಾವು ಈ 3 ತಪ್ಪು ದಾರಿಗಳನ್ನೇ ಹಿಡಿತೀವಿ. ಅವು ಯಾವುವು ಅಂತ ನೋಡೋಣ. ಮೊದಲನೇ ತಪ್ಪು ಅಂದರೆ ಅದನ್ನು ನಿರ್ಲಕ್ಷಿಸೋದು. ಬೆಳಿಗ್ಗೆ ಅಲಾರಾಮ್ ಬಾರಿಸಿದಾಗ ಸ್ನೂಜ್ ಬಟನ್ ಒತ್ತಿದ ಹಾಗೆ ಆ ಭಾವನೆಯನ್ನು ಮುಂದಕ್ಕೆ ಹಾಕ್ತೀವಿ. ಎರಡನೇದ್ದು ಅದನ್ನು ಹತ್ತಿಕ್ಕೋದು, ಅಂದರೆ ಮುಚ್ಚಿಡೋದು. ಅಯ್ಯೋ, ಈ ಥರ ನನಗೇನೂ ಅನಿಸ್ತಿಲ್ಲ ಅಂತ ನಾವೇ ನಮಗೆ ಸುಳ್ಳು ಹೇಳ್ಕೊಳ್ಳೋದು. ಮೂರನೇದ್ದು ಇದನ್ನೆಲ್ಲ ಸಹಿಸೋಕೆ ಆಗದೆ ಇದ್ದಾಗ ಒಮ್ಮೆಲೆ ಹೊರ ಹಾಕೋದು, ಅಂದರೆ ಜ್ವಾಲಾಮುಖಿ ಥರ ಸ್ಫೋಟಗೊಳ್ಳುವುದು. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನೋಡೋಣ. ನೀವು ಮನೆಯೊಳಗೆ ಒಬ್ಬರೇ ಇದ್ದೀರಿ ಮತ್ತು ಯಾರೋ ಬಾಗಿಲು ತಟ್ತಾ ಇದ್ದಾರೆ. ಅವರಿಗೆ ಗೊತ್ತು ನೀವು ಒಳಗೆ ಇದ್ದೀರಿ ಅಂತ. ಆದರೂ ನೀವು ಬಾಗಿಲು ತೆಗೆಯದಿದ್ದರೆ ಅವರು ಏನು ಮಾಡ್ತಾರೆ? ಅವರು ಇನ್ನೂ ಹೆಚ್ಚು ಬಲವಾಗಿ ಬಾಗಿಲು ಬಡಿತಾರೆ. ನೀವು ಇನ್ನೂ ಬಾಗಿಲು ತೆಗೆಯದಿದ್ದರೆ ಅವರು ಏನು ಮಾಡ್ತಾರೆ ಗೊತ್ತಾ? ಅವರಿಗೆ ನಿಮ್ಮ ಬಗ್ಗೆ ತುಂಬ ಕಾಳಜಿ, ಪ್ರೀತಿ ಎಲ್ಲ ಇದೆ. ನಿಮಗೆ ಏನಾಗ್ತಿದೆ ಅಂತ ತಿಳಿಯಲು ಅವರು ಬಾಗಿಲು ಒಡೆದು ಒಳಬರ್ತಾರೆ. ಹಾಗಿದ್ದರೆ ಯಾರು ಅವರು ಆ ಬಾಗಿಲು ತಟ್ಟೋದು? ಅದು ಬೇರೆ ಯಾರೂ ಅಲ್ಲ, ನಮ್ಮ ಭಾವನೆಗಳೇ. ಹೌದು, ನಮ್ಮ ಭಾವನೆಗಳೇ ನಮಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರೋ ಆ ಸ್ನೇಹಿತರಿದ್ದಂತೆ. ಇಲ್ಲಿರೋ ಅತಿ ಮುಖ್ಯವಾದ ವಿಷಯ ಏನೆಂದರೆ, ನಿಮ್ಮ ಭಾವನೆಗಳು ನಿಮ್ಮ ಶತ್ರುಗಳಲ್ಲ. ಅವು ದೇವರು ನಮಗೆ ಕೊಟ್ಟಿರೋ ಒಂದು ಗಿಫ್ಟ್. ಭಾವನೆಗಳು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತವೆ. ನಿಮ್ಮ ಗುರಿ, ಕನಸುಗಳನ್ನು ತಲುಪಲು ಯಾವ ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ತಿವೆ. ಆದರೆ ನಿಮ್ಮ ಭಾವನೆಗಳನ್ನು ನೀವು ಕೇಳಿಸ್ಕೊಳ್ತಾನೇ ಇಲ್ಲ. ಆದರೆ ಅದು ನಿಮ್ಮ ತಪ್ಪಲ್ಲ, ಏಕೆಂದರೆ ಅವುಗಳ ಭಾಷೆ ನಿಮಗೆ ತಿಳಿದಿಲ್ಲ. ಇದನ್ನೇ ನಾವು ಭಾವನಾತ್ಮಕ ಮಾರ್ಗದರ್ಶಿ ವ್ಯವಸ್ಥೆ, ಅಂದರೆ ಎಮೋಷನ್ ಗೈಡಿಂಗ್ ಸಿಸ್ಟಮ್ ಅಂತ ಹೇಳೋದು. ಜೀವನದಲ್ಲಿ ಪ್ರತಿ ಬಾರಿ ನಾವು ತಪ್ಪು ಮಾಡಿದಾಗ ಸರಿಯಾದ ದಿಕ್ಕಿನಲ್ಲಿ ಹೋಗಲು ನಮ್ಮ ಭಾವನೆಗಳೇ ನಮಗೆ ಗೈಡ್ ಮಾಡ್ತವೆ. ಆದರೆ ಭಾವನೆಗಳು ಹೇಳ್ತಿರೋ ಮೆಸೇಜ್ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದನ್ನು ಡಿಕೋಡ್ ಮಾಡೋದು ಹೇಗೆ? ಬನ್ನಿ ನೋಡೋಣ. ಯಾವುದೇ ಭಾವನೆ ಬಂದಾಗ ಮೊದಲು ನಾವು ನಮಗೆ ಕೇಳಿಕೊಳ್ಬೇಕಾದ ಒಂದೇ ಒಂದು ಸಿಂಪಲ್ ಪ್ರಶ್ನೆ ಇದು:
ಈ ಭಾವನೆ ನನಗೆ ಏನನ್ನು ಹೇಳಲು ಪ್ರಯತ್ನಿಸುತ್ತಿದೆ? ಈ ಒಂದು ಪ್ರಶ್ನೆ ಉತ್ತರಗಳ ಬಾಗಿಲನ್ನೇ ತೆಗೆಯುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟೋ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಒಳ್ಳೆಯ ವಿಷಯಗಳನ್ನೇ ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತಾ ಇರ್ತೀನಿ. ಇದನ್ನು ಒಂದು ಕಥೆಯ ಮೂಲಕ ತಿಳಿಯೋಣ. ಒಮ್ಮೆ ನನ್ನ ಫ್ರೆಂಡ್ ಜೊತೆ ನನಗೆ ತುಂಬ ಕೋಪ ಬಂದಿತ್ತು. ಆ ಕೋಪ ಒಮ್ಮೆಲೇ ಬಂದಿರಲಿಲ್ಲ, ಸ್ಲೋಲಿ ಬಿಲ್ಡ್ ಆಗ್ತಾನೇ ಬಂದಿತ್ತು. ಈ ಥರ ನಿಮಗೂ ಆಗಿರುತ್ತೆ ಅಲ್ವಾ? ಆ ಟೈಮ್ನಲ್ಲಿ ನಾನು 3 ಮಿಸ್ಟೇಕ್ ಮಾಡಿದೆ. 1 ಇಗ್ನೋರ್ ಮಾಡಿದೆ, 2 ಸಪ್ರೆಸ್ ಮಾಡಿದೆ, 3 ಫೈನಲಿ ಎಕ್ಸ್ಪ್ಲೋರ್ಡ್ ಆದೆ. ರಿಸಲ್ಟ್ ಏನು ಗೊತ್ತಾ? ಫ್ರೆಂಡ್ಶಿಪ್ ಬ್ರೇಕ್ ಆಯಿತು. ಇದೇ ಥರ ದುಃಖವು ನಿಮಗೆ ಸಿಗ್ನಲ್ ನೀಡ್ತಿದೆ. ನಿಮ್ಮ ಹತಾಶೆ, ಫ್ರಸ್ಟ್ರೇಷನ್ ನಿಮಗೆ ಸಂಕೇತ ನೀಡ್ತಾ ಇದೆ. ನಿಮ್ಮ ಕೋಪವು ನಿಮಗೆ ಮೆಸೇಜ್ ಹೇಳ್ತಾ ಇದೆ. ನೀವು ದಿನನಿತ್ಯ ಅನುಭವಿಸೋ ಆ ಭಯ, ಅದೂ ಒಂದು ಸಂಕೇತವೇ. ಅನೇಕ ಜನರು ಭಯ ಕೆಟ್ಟದ್ದೆಂದು ಭಾವಿಸ್ತಾರೆ, ಆದರೆ ಅದು ಕೆಟ್ಟದ್ದಲ್ಲ. ಅದು ಒಂದು ಸಿಗ್ನಲ್ ನೀಡ್ತಾ ಇದೆ. ಹೇಗೆ ಜ್ವರ ಬಂದಾಗ ನಮ್ಮ ದೇಹದ ಟೆಂಪ್ರೇಚರ್ ಒಮ್ಮೆಲೆ ಏರುತ್ತೆ, ಅದು ಒಂದು ಸಿಗ್ನಲ್. ದೇಹದ ಒಳಗಡೆ ಏನೋ ಸರಿ ಇಲ್ಲ, ಸರಿ ಮಾಡು ಅನ್ನೋ ಸಿಗ್ನಲ್. ಮೈಕೈ ನೋವು ಇದ್ರೆ ವಿಶ್ರಾಂತಿ ತೆಗೆದುಕೋ, ಸಾಕಷ್ಟು ನಿದ್ದೆ ಬೇಕಾಗಿದೆ ಅನ್ನೋ ಸಂಕೇತ. ಬನ್ನಿ ಈಗ ಅದನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಗಿಲ್ಟ್ ಫೀಲಿಂಗ್ ಅಂದರೆ ತಪ್ಪಿತಸ್ಥ ಭಾವನೆ, ಅಪರಾಧದ ಭಾವನೆ. ಇದು ಏನು ಹೇಳುತ್ತೆ? ಮೊದಲ ಬಾರಿ ನೀವು ಗಿಲ್ಟ್ ಫೀಲಿಂಗ್ ಆದಾಗ ನಿಮ್ಮನ್ನು ನೀವೇ ಕೇಳಿ, ಯಾಕೆ ಈ ತರಹದ ಭಾವನೆ ಬರ್ತಿದೆ? ಈ ಭಾವನೆ ಏನನ್ನು ಹೇಳಲು ಪ್ರಯತ್ನ ಮಾಡ್ತಾ ಇದೆ? ಒಂದು ಕಡೆ ಇದನ್ನು ಬರೆಯಿರಿ. ಇದರ ಅರ್ಥ, ನಾನು ತಪ್ಪು ಮಾಡಿದೆ, ಈಗ ನಾನು ಅದರ ಜವಾಬ್ದಾರಿ ತಗೊಳ್ಳಬೇಕು. ನಾನು ಅವರ ಬಳಿ ಹೋಗಿ ಸಾರಿ ಕೇಳಬೇಕು. ನೀವು ಸಾರಿ ಕೇಳುವುದನ್ನು ತಪ್ಪಿಸಿದಷ್ಟು ನೀವು ಓಪನ್ ಅಪ್ ಆಗಲ್ಲ. ಇರಲಿ ಬಿಡು, ಅದೇನು ಸಾರಿ ಕೇಳುವುದು ಅಂತ ನಿರ್ಲಕ್ಷ್ಯ ಮಾಡಿದಷ್ಟು ಆ ಗಿಲ್ಟ್ ಭಾವನೆ ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದರ ಕಟ್ಟೆ ಒಡೆಯುವ ಸಮಯ ಒಂದು ದಿನ ಬರುತ್ತೆ. ಅದನ್ನು ಒಂದು ತಮಾಷೆ ಅಂತ ನೀವು ಮುಚ್ಚಿಡಬಹುದು, ಆದರೆ ಒಂದು ದಿನ ಅದು ಜೋರಾಗಿ ಹೊರಬರುತ್ತೆ. ಆ ಗಿಲ್ಟ್ ನಿಮ್ಮನ್ನು ಕಿತ್ತು ತಿನ್ನುತ್ತೆ. ಇದಕ್ಕಿರೋ ಆ್ಯಕ್ಷನ್ ಏನು? ನಮ್ಮ ತಪ್ಪಿನ ಜವಾಬ್ದಾರಿ ತಗೊಂಡು ಕ್ಷಮೆ ಕೇಳೋದು. ಎರಡನೆಯ ಸ್ಟ್ರಾಂಗ್ ಎಮೋಷನ್ ಅಂದರೆ ಕೋಪ. ಕೋಪ ಏನು ಹೇಳ್ತಿದೆ ನೋಡೋಣ. ನನ್ನ ಮತ್ತು ಸ್ನೇಹಿತನ ಮಧ್ಯೆ ಇರುವ ಕೋಪದ ಕಥೆ ನಿಮಗೆ ನೆನಪಿದೆ. ಈ ಕೋಪ ಹೇಳ್ತಿದೆ ಏನೆಂದರೆ, ನಾನು ನನ್ನ ಸ್ನೇಹಿತನ ಬಗ್ಗೆ ಕೆಲವು ನಿರೀಕ್ಷೆ ಇಟ್ಕೊಂಡಿದ್ದೆ, ಅದನ್ನು ಅವನು ಮುರಿದಿದ್ದಾನೆ. ಅಂದರೆ ಎಕ್ಸ್ಪೆಕ್ಟೇಷನ್ ಈಡೇರಿಸಿಲ್ಲ. ಆಗ ನಾನು ಕೋಪಗೊಳ್ತೀನಿ. ನಿರೀಕ್ಷೆ ಮುರಿದಾಗ ಅವನು ಮಾಡಬಾರದ ಕೆಲಸ ಮಾಡಿದ್ದಾನೆ ಅಂತ ಅಂದ್ಕೊಂಡಾಗ ಕೋಪ ಬರುವುದು ಗ್ಯಾರಂಟಿ. ಈ ರೀತಿ ಆದಾಗ ನಾವು ಏನು ಮಾಡಬೇಕು? ಇಲ್ಲಿಯ ಸಿಗ್ನಲ್ಲದ ಅರ್ಥ ಏನು? ವೆರಿ ಸಿಂಪಲ್. ಅವನೊಂದಿಗೆ ಮುಕ್ತವಾಗಿ ಮಾತಾಡೋದೇ ಇಲ್ಲಿ ಸಮಸ್ಯೆಗೆ ಪರಿಹಾರ. ಅವನು ಅಥವಾ ಅವಳು ಮಾಡುವ ಆ ಕೆಲಸ ನಮಗೆ ಇಷ್ಟವಿಲ್ಲ ಅಂತ ಹೇಳಬೇಕು. ಮಾತನಾಡಿ ಆ ಎಲ್ಲ ನಿರೀಕ್ಷೆ, ಎಕ್ಸ್ಪೆಕ್ಟೇಷನನ್ನು ಕ್ಲಿಯರ್ ಮಾಡಬೇಕು. ಒಂದು ವೇಳೆ ಮಾಡದಿದ್ದಲ್ಲಿ ಏನಾಗುತ್ತೆ? ನೀವು ನಿರೀಕ್ಷೆಗಳ ಲೆಕ್ಕದಲ್ಲೇ ಇರ್ತೀರಿ, ಮತ್ತೆ ಕೋಪದ ಸಂಕೇತ ಬರುತ್ತೆ, ಮತ್ತೆ ಅದನ್ನು ಮುಚ್ಚಿಡ್ತೀರಿ, ಅದೇ ಮುಂದುವರಿತಾನೇ ಇರುತ್ತೆ. ಒಂದು ದಿನ ಕೊನೆಗೆ ಜ್ವಾಲಾಮುಖಿ ಥರ ಸ್ಫೋಟಗೊಂಡು ಕೂಗಾಡಿ ಜಗಳಾಡಿ ಸಂಬಂಧವನ್ನು ನಾಶ ಮಾಡ್ತೀವಿ. ಅದಕ್ಕೆ ಕೋಪದ ಭಾವನೆಯನ್ನು ಒಂದು ಸಲ ತಿಳಿದುಕೊಳ್ಳಿ, ಶಾಶ್ವತವಾಗಿ ಒಮ್ಮೆ ಎಲ್ಲ ನಿರೀಕ್ಷೆಗಳನ್ನು ಖಾಲಿ ಮಾಡಿ. ಕೊನೆಯದಾಗಿ ದುಃಖ. ದುಃಖ ನಿಮಗೆ ಏನು ಹೇಳ್ತದೆ? ಇದು ಒಂದು ಆ್ಯಕ್ಷನ್ ಸಿಗ್ನಲ್. ಇಲ್ಲಿ ಒಂದನ್ನು ಕಳೆದುಕೊಂಡ ಭಾವನೆ ಇದೆ. ನಮಗೆ ಬೇಕಾದವರು ಸತ್ತರೆ ನಮಗೆ ದುಃಖ ಆಗುತ್ತೆ. ಕೆಲಸ ಕಳೆದುಕೊಂಡಾಗ ದುಃಖ ಆಗುತ್ತೆ. ದುಃಖವು ನಷ್ಟದ ಭಾವನೆಯ ಜೊತೆ ಬರುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಸಾವು ಅಥವಾ ಬೇರೆ ಏನೋ ಕಳೆದುಕೊಂಡಾಗ ನಷ್ಟದ ಭಾವನೆಯೇ ದುಃಖದ ರೂಪದಲ್ಲಿ ಕಾಣುವುದು. ಹಾಗಾದರೆ ಇಲ್ಲಿ ನಾವು ಮಾಡಬೇಕಾಗಿದ್ದು ಏನು? ಎಕ್ಸೆಪ್ಟೆನ್ಸ್, ಸ್ವೀಕಾರ, ಒಪ್ಪಿಕೊಳ್ಳುವುದು.
ಬದಲಾಯಿಸೋಕೆ ಆಗದ್ದನ್ನು ಒಪ್ಕೊಂಡು ಮುನ್ನಡೆಯಬೇಕು. ಯಾಕಂದರೆ ನಾವು ಏನನ್ನಾದರೂ ಕಳೆದುಕೊಂಡಾಗ ಅದನ್ನು ಯಾವತ್ತಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ನಾವು ಯಾವತ್ತಿಗೂ ಅದನ್ನು ಮರಳಿ ತರಲು ಸಾಧ್ಯವಿಲ್ಲ. ನೀವು ಅದನ್ನು ಸ್ವೀಕರಿಸಿದ ಕ್ಷಣ ನೀವೇ ಆಶ್ಚರ್ಯಪಡ್ತೀರಿ. ದುಃಖವು ಕಣ್ಮರೆಯಾಗಿ ಹೋಗಿರುತ್ತೆ. ನೋಡಿ, ಈ ಸಂದೇಶಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಭಾವನೆಗಳಲ್ಲಿ ಸಿಕ್ಕಿ ಬೀಳೋದರ ಬದಲು ಅವುಗಳ ಮೂಲಕವೇ ವಿಕಸನಗೊಳ್ತೀವಿ. ಹಳೆ ಪ್ಯಾಟರ್ನಿಂದ ಹೊರಬಂದು ಬೆಳವಣಿಗೆಯ ಹೊಸ ದಾರಿಯನ್ನು ಹಿಡಿತೀವಿ. ಹಾಗಾದರೆ ಇಲ್ಲಿ ಕಲಿಬೇಕಾದ ಮುಖ್ಯ ವಿಷಯಗಳೇನು? ಮೊದಲನೇದಾಗಿ, ಭಾವನೆಗಳು ನಮ್ಮ ಶತ್ರುಗಳಲ್ಲ. ಅವು ಬಹಳ ಮುಖ್ಯವಾದ ಮಾಹಿತಿಯನ್ನು ಹೊತ್ತು ತರುವ ಮೆಸೇಜ್ಗಳು. ಅವು ನಮ್ಮದೇ ಆದ ಇಂಟರ್ನಲ್ ಗೈಡೆನ್ಸ್ ಸಿಸ್ಟಮ್. ಮತ್ತು ಅತಿ ಮುಖ್ಯವಾಗಿ ಅವು ನಾವು ಸರಿಯಾದ ಆ್ಯಕ್ಷನ್ ತಗೋಬೇಕು ಅನ್ನೋದರ ಸಿಗ್ನಲ್ಗಳು. ಅವುಗಳನ್ನೇ ನಮ್ಮ ಬೆಳವಣಿಗೆಯ ಸಾಧನಗಳಾಗಿ ಬಳಸಿಕೊಳ್ಳೋಣ. ಇದಕ್ಕೆ ಸರಿಯಾದ ಮಾರ್ಗವೆಂದರೆ ಹೋಪೋನೋಪೋನೋ ಪ್ರೇಯರ್ ಪ್ರಾಕ್ಟೀಸ್. ಇದರ ಬಗ್ಗೆ ಇದೇ ಚಾನಲ್ನಲ್ಲಿ ಸುಮಾರು ವಿಡಿಯೋಗಳಿವೆ. ಅದನ್ನು ನೀವು ನೋಡಬಹುದು ಮತ್ತು ಪ್ರಾಕ್ಟೀಸ್ ಮಾಡಬಹುದು. ಹಾಗಾದರೆ ಒಂದು ಪ್ರಶ್ನೆ, ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನ ಬಾಗಿಲನ್ನು ಯಾವ ಭಾವನೆ ತಟ್ಟುತ್ತಿದೆ ಮತ್ತು ಅದು ಏನನ್ನು ಹೇಳಲು ಪ್ರಯತ್ನ ಮಾಡ್ತಾ ಇದೆ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಫ್ರೆಂಡ್ ಯಾರಾದರೂ ಈಗ ಎಮೋಷ್ನಲ್ ಸ್ಟ್ರಗಲ್ ಮಾಡ್ತಿದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಅವರಿಗೆ ಹೆಲ್ಪ್ ಆಗಬಹುದು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್, ಲಿಸನ್ ಟು ಯುವರ್ ಎಮೋಷನ್ಸ್. ದೇ ಆರ್ ಗೈಡಿಂಗ್ ಯು.